ಚೋಡಪ್ಪ ನಾವು ಎದುರೂರು ನಮ್ಮದು. ಆದರೆ ರಮೇಶ್ ಕುಮಾರ್ ಹತ್ರ ನಮ್ಮ ಗೋಪಾಲ್ ಅನ್ನೋರು ಜಾಸ್ತಿ ದಿವಸನಿಂದ ಒಳ್ಳೆದಿರಿದ್ರು. ರಮೇಶ್ ಕುಮಾರ್ ಈ ಕಡೆ ಬರ್ತಾ ಇಲ್ಲ. ರಮೇಶ್ ಕುಮಾರ್ನೇ ಗೋಪಾಲ್ ಅಂದ್ಕೊಂಡ್ಬಿಟ್ರು ಜನ. ಅಂದ್ಕೊಂಡು ಏನಂದ್ರಂದ್ರೆ ಲಾಸ್ಟಲ್ಲಿ ಅವರು ಏನಂದರೆ ಅದೇ ರಮೇಶ್ ಕುಮಾರ್ ಯಾರೂ ಇಲ್ಲ, ಅವರೆಲ್ಲೇ ಇದ್ದಾರೆ. 2 ಟೈಮು ಈತನೇ ರಮೇಶ್ ಕುಮಾರ್ ಆಗೋಗಿತ್ತು. ಯಾರು ಶೇಷಪ್ಪಲ್ ಗೋಪಾಲ್ ಅನ್ನೋರು. ನೆಕ್ಸ್ಟ್ ಏನಾದ್ರು ಅಂದರೆ ಎತ್ಕೊಂಡು ಹೋಗಿ ಜನರಂತ ಯಾಮಾರಿಸ್ಬಿಟ್ನು. ಯಾವ ಲೆಕ್ಕಲ್ಲಿ ಯಾಮಾರಿಸ್ಬಿಟ್ನಂದರೆ ನೆಕ್ಸ್ಟ್ 3 ಟೈಮರು ಬಂದು ಎನ್ಶೋರೆಡ್ ಹತ್ರ ಸೇರ್ಕೊಂಡ್ಬಿಟ್ಟು ಹೈ ಕ್ಲಾಸ್ಗೆ ಹೋದರು. ಐ ಲೆವೆಲ್ ಹೋಗಿದ್ರೆ ಕಾಂಗ್ರೆಸ್ ಅಂತಾನೆ, ಇಲ್ಲಿ ಬಂದರೆ ಶಿವಾರೆಡ್ಡಿ ಜೊತೆ ಓಡಾಡ್ತಾನೆ. ಅಲ್ಲಿ ಮತ್ತೆ ಹೋಗಿದ್ರೆ ಇದು ಬಿ ಜೆ ಪಿ ಅಲ್ಲಿ MP ಬಂದರೆ BJP ಅಂತ ಹೋಗ್ತಾನೆ. ಐ ಲೆವೆಲ್ಲ ನಾನು ಕಾಂಗ್ರೆಸ್ ಒಂದು ಕೇಶಪ್ ಅಂತ ಮುನಿಯಪ್ಪ ಹೋಗ್ತಾನೆ. ಇಲ್ಲಿ ಊರಲ್ಲಿ ಬಂದು ಬೇರೆ ವರ್ಕ್ ಏನಾಗ್ತಾನೆ ಕಾಂಗ್ರೆಸ್ ಅಂತ ಹೇಳ್ತಾನೆ. ಜನ ಯಾರಿದ್ದಾರೆ ಹೂವು ಇಟ್ಕೊಂಡು ಶಿವರ್ ಕಿವಲ್ಲಿ ಯಾರಿಲ್ಲ. ಬೇಕಾದರೆ ಅಲ್ಲೇ ನಾವು ನುಮ್ಕೊಂಡಿದ್ರೆ ಒಂದು ತಲೆ ಮೇಲೆ ಗುಂಡಾಕ್ಬಿಟ್ಟು ಈ ಜನಕ್ಕೆ ಬಂದು ಗುಂಡಾಕ್ಬಿಟ್ಟು ಈ ಎದುರು ಗ್ರಾಮದಲ್ಲಿ ತಿರುಗಿ ಮತ್ತೆ ಏನು ಹೇಳ್ತಾನೆ ನನಗೂ ರಮೇಶ್ ಕುಮಾರ್ಗೆ ಏನು ಅಂತ ರಮೇಶ್ ಕುಮಾರ್ಗೆ ಹೋಗ್ತಾನೆ. ಮತ್ತೆ ಏನು ಅದು ಇದು ದುರು ಕೇಳಿ ಈತನ 10 ವರ್ಷ ಇಬ್ಬರು ಇದ್ರತ್ತ ಏನಿಲ್ಲ. ಅವ್ರು ಏನು ಮಾಡ್ತಾರಂತ ಇವ್ನು ಗೊತ್ತಿಲ್ಲ. ಇವನ್ ಪಾಡಕ್ಕೆ ಏನು ಬೇಕಾದ್ರೆ ಕಮಿಷನ್ ಹತ್ರ ಇವ್ನು ಮಾಡ್ಕೊಳೋದಲ್ಲ. ನಮ್ಗೆ ಯಾಕೆ ಈ ಜನಕ್ಕೆ ಈ ಕೆಲಸ ಕೊಡ್ತಾ ಇರೋದ? ನಿಮ್ಗೆ ಏನು ಬೇಕೋ ಮಾಡ್ಕೊಂಡಿದ್ದೀರಿ. ನಮ್ಮ ರೈತರಿಗೆ ಬಂದು ಅಷ್ಟೇ ಇಷ್ಟು 1 ಗುಂಟೆ 2 ಗುಂಟೆ ಇದ್ರೆ ನಮ್ಮ ತಲೆ ಮೇಲೆ ಏನು ಗುಂಡಾಗ್ತಾ ಇರೋದು? ನೀ ಕಮಿಷನ್ ಬಂದರೆ ಸಾಕ? ನೀನು ಒಬ್ಬರ ಮಧ್ಯೆ ಸಾಕ? ಕುಣಮಲ್ಲ ಹತ್ರ 20 ಎಕರೆ 50 ಎಕರೆ ಮಾಡ್ಕೊಂಡಿದ್ದೀನಿ ನೀನು. ನೀವು ಯಾವ ನಮ್ಮ ರೈತರನ್ನ ನೀವು ಅಡ್ಡ ಮಾಡಕ್ಕೆ ಬಂದಿದ್ರ್ಯಾ? ನಮ್ಮೂರಿಗೆ ಯಾಕೆ ಬರೋದು ನೀವು? ನಿಮ್ಮೂರು ಇದ್ರೆ ನೀವು ಕೊಡ್ಕೊಳ್ರೆ, ನಾವು ಬೇಡ ಅಂತ ಹೇಳಿಲ್ಲ. ಇಲ್ಲ ನೀನು ಇವ್ರ ಜೊತೆಲ್ಲ ಹೋಗ್ತೀವಿ ಅವ್ರ ಜೊತೆ ಆಗ್ಲತ್ತ ನಾವು ಯಾವಾಗೂ ಕೇಳಿಲ್ಲಲ್ಲ. ಮತ್ತೆ ನಾವು ಯಾಕೆ ನಮ್ಮೂರ ಮೇಲೆ ನೀವು ಬರ್ತಾ ಇರೋದು? ನಮ್ಮೂರಲ್ಲಿ ಬರ್ತಾರೆ ನಾವು ಎಲ್ಕೆ ನೀವೇನು ಹೇಳಿದ್ರೆ ನಾವು ಸಂಸ್ಕೊಂಡಿರೋಕ್ಕೆ ನಮ್ಮನಿಗೆ ಆಗಲ್ಲ. ಈ ಸಲ ಬಂದರೆ ನಾವು ಜನಗಳಂತ ಆ ಥರ ಇದ್ದೀರಿ. ನಾವು ಊರಿಗೆ ಬಿಟ್ಟು ಹೋಗ್ಬಿಟ್ಟು ಅಡ್ತಿನಕ್ಕೆ ಆಗ್ತಾವೆ ಎಲ್ಲನೂ ಹೋಗ್ಲಿ. ಈ ಪೊಸಿಷನ್ಲ ನೀವು ಈ ಲೆವೆಲ್ ಮಾಡ್ತಾ ಇದ್ರಿ. ನೀನು ಆ ಕಡೆ ಈ ಕಡೆ ಒಂದು MLA ಲೆವೆಲಲ್ಲಿ ನೀನು ಒಂದು ಪೊಸಿಷನ್ ಇತ್ತು ಅಂದ್ಬಿಟ್ಟು ಈ ಕಡೆ ನೀನು ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ಎನ್ಶೂರ್ ಅದ್ರಿಗೆ ಬಂದು ಅವ್ರ ಜೊತೆಲಿ ಬಂದು KDP ಇರ್ದು ಕಮಿಷನ್ ಬರ್ತದಂತ ಮಾಡಿಕೊಂಡು ನಮ್ಮೂರನ್ನೇ ಹಾಳು ಮಾಡೋದು ಸರಿ ಇಳಿದ್ಬಿಟ್ಟಿದ್ದೆ ನೀನು. ಮತ್ತೆ ತಿರ್ಗಿ ಅಲ್ಲಿ ಹೋಗ್ತೀಯ, ಅಲ್ಲಿ MP ಅವ್ರದ್ದು ಹೋಗ್ತೀಯ, ಅಲ್ಲಿ BJPಗೆ ಹೋಗ್ತೀಯ, ತಿರ್ಗಿ ಅಲ್ಲಿ ಹೈ ಲೆವೆಲ್ ಹೋಗ್ತೀಯ, ನಾನು ಕಾಂಗ್ರೆಸ್ ಅಂತ ಹೇಳ್ತೀಯ. ಊರಾಗ ಬಂದರೆ ಶಿವಾರ್ಜಿ ಜೊತೆಲಿ ಬರ್ತೀಯ. ನಾವು ಯಾವ ಥರ ನೀನು ನಂಬೋದು, ಏನು ನಂಬೋದು? ಇಲ್ಲ ನಮ್ಮ ಕೂಡ ಬರ್ತಾ ಇದೆ, ನಮ್ಗೂ ರೈತರ ಸಪೋರ್ಟ್ ಬರ್ತಾ ಇದೆ. ಇಲ್ಲ ರೈತರ ನಿಂಗೆ ಕಮಿಷನ್ ಬಂದಿರೋದು ಇವಾಗ ಅಷ್ಟೇ. ನೀನೇನು ನಮಗೇನು ಒಳ್ಳೆ ಮಾಡಿಕ್ಕೆ ಬಂದಿಲ್ಲ ನೀನು. ಅಷ್ಟು ನೀನು ಇದ್ರ ತಲೆ ಹಾಕೊಂಡು ಇದ್ದೋದ್ರೆ ಜಾಸ್ತಿ ಒಳ್ಳೇದು ಜಾಸ್ತಿ ಒಳ್ಳೇದು ಮಾಡಿದ್ದೀರಿ ಅನ್ಕೋತೀನಿ. ನೀನೇನು ಮಾಡ್ಕೊಂಡೆ ನಾವು ಒಳ್ಳೆ ಮಾಡಿದ್ದೀರಿ ನಾವು ಅನ್ಕೊತೀರಿ. ಅಷ್ಟು ಮಾತ್ರ ನೀನು ಈ ಕಡೆ ಬರ್ಕೊಂಡು ಈ ಪ್ರಸ್ತಾಪ ಬರ್ಕೊಂಡು ಇದ್ದೋದ್ರೆ ನೀವು MLA ಎಲ್ಲೋ ನೀವೇನು ನಿಮ್ಮಂತ ನೀವು ಜಗಳ ಮಾಡ್ಕೊಂಡು ನಮ್ಮ ಮೇಲೆ ಏನು ಬರ್ತಾ ಇರೋದು ನೀವು? ಅವು ನೀವಿಬ್ಬರು 10 ವರ್ಷ 15 ವರ್ಷ ಮಾಡ್ಕೊಂಡವ್ರು ಏನಿಲ್ಲ, ನಿಮ್ಗೆ ತೊಂದರೆ ಏನಿಲ್ಲ. ಇವಾಗ ಸದ್ಯಕ್ಕೆ ಮಾತ್ರ ನಿಮ್ಗೆ ಜಗಳ ಮಾಡ್ಕೊಂಡು ಇಬ್ಬರಿಗೆ ಹೋಗೋದು, ಇನ್ನೊಂದು ತರೋದು, ಇವ್ರ ಮೇಲೆ ಹಾಕೋದು, ಯಾಕಂದ್ರೆ ಇನ್ನೊಂದು ಮೇಲೆ ಹಾಕೋದು, ಏನು ಇದೇ ನಿಮ್ಮದು ಉದ್ದೇಶ, ಇನ್ನೇನಿಲ್ಲ. ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ, ಎದುರು ರೈತನಾಗಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮೂರಿನಲ್ಲಿ KDP ಅನ್ನೋರು ಸುಮಾರು 2 ವರ್ಷದಿಂದ ನಮಗಿಲ್ಲ ತೊಂದರೆ ಕೊಟ್ಟಿದ್ದಾರೆ. ಯಾಕಂತಂದರೆ ಇಲ್ಲೇನೋ ಫ್ಯಾಕ್ಟ್ರಿ ಮಾಡಿಬಿಡ್ತೀವಿ, ಉದ್ಧಾರ ಮಾಡಿಬಿಡ್ತೀವಿ, ಎದುರು ನಾವೇನೋ ಮಾಡಿಬಿಡ್ತೀವಿ, ಹೈಲೈಟ್ ಮಾಡಿಬಿಡ್ತೀವಿ ಅಂತ ಬಂದಿದ್ದಾರೆ. ಇಲ್ಲಿ ನಮ್ಮೂರಲ್ಲಿ ಟೋಟಲ್ ಎಲ್ಲ ಬಡವರೇ, ಎಲ್ಲರಿಗೂ 1 ಎಕರೆ 2 ಎಕರೆ ಇರ್ತಕ್ಕಂಥವ್ರು. ಆ 1 ಎಕರೆ ಇರ್ತಕ್ಕಂಥವ್ರು 4 ಜನ ಇದ್ದಾರೆ ಭಾಗ ಹೋಗ್ಬೇಕು. 10 ಗುಂಟೆನೂ ಬರಲ್ಲ ಒಬ್ಬೊಬ್ಬರಿಗೆ. ಈ ಥರ ಸಮಸ್ಯೆ. ನಾವೇನೋ ರಾಗಿನೋ ಜೋಳನೋ ಮತ್ತೊಂದು ಇನ್ನೊಂದು ಏನೋ ಇಲ್ಲ ರೇಷ್ಮೆನೋ ಇಂಥದ್ದು ಬೆಳ್ಕೊಂಡು ತಿನ್ನಬೇಕಾಗಿರ್ಬೋದು ಸಂದರ್ಭದಲ್ಲಿ ಇವ್ರು ಫ್ಯಾಕ್ಟ್ರಿ ತಂದು ನಮ್ಮನ್ನು ಉದ್ಧಾರ ಮಾಡ್ತಾರಂತೆ. ಇದೊಂದು ನಮಗೆ ಖಂಡನೀಯ. ದಯವಿಟ್ಟು ಇದನ್ನು ನಾವು ವಿರೋಧ ವ್ಯಕ್ತಪಡಿಸಿದ್ದೀವಿ. ತದನಂತರ 2ನೇ ಸರಿ ಇಲ್ಲಿ ಸಭೆಗೆ ಬಂದಾಗ KDP ಆಫೀಸರ್ ಅಂತ ವೆಂಕಟೇಶ್ ಮಾಮ ಅವರು ಬಂದರು. ಅವ್ರಿಗೆ ಸುಮಾರು ನಾವು 90% 100ರಲ್ಲಿ 90% ಅರ್ಜಿಗಳು ಕೊಟ್ಟಿದ್ದೀವಿ ವಿರೋಧವಾಗಿ. ಅದಕ್ಕೆ ಇದುವರೆಗೂ ನಮ್ಗೆ ಯಾವುದೇ ಒಂದು ಸಮಜಾಯಿಷಿ ಕೊಟ್ಟಿಲ್ಲ, ಪ್ರತ್ಯುತ್ತರನೂ ಕೊಟ್ಟಿಲ್ಲ. ಮೊದಲು ಬೇರೆ ಕಡೆಯೆಲ್ಲ ಫ್ಯಾಕ್ಟ್ರಿಗಳಾಗಿದೆ, ಆ ಫ್ಯಾಕ್ಟ್ರಿಗಳೆಲ್ಲ ನಿಲ್ಲಿಸಿದ್ದಾರೆ, ಇಲ್ಲ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ರೈತರ ವಿರೋಧ ಎಲ್ಲಿದೆಯೋ ಅಲ್ಲಿ ಸ್ಟಾಪ್ ಮಾಡಲೇಬೇಕು. ಅವರು ಸರ್ಕಾರನಾಗಲಿ ಇಲ್ಲ ಇನ್ನೊಬ್ಬರಾಗಲಿ ಮತ್ತೊಬ್ರಾಗಲಿ ಯಾರೇ ಆಗಲಿ ಸ್ಟಾಪ್ ಮಾಡಲೇಬೇಕು. ಅಂಥದ್ದು ಇದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಯಾಕಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು. ನಮ್ಮ ಎದುರನ್ನು ಉಳಿಸ್ಕೋಬೇಕಂತೇಳಿ ನಮ್ಮಲ್ಲಿ ಎಲ್ಲರಲ್ಲಿ ಮನವಿ. ರೈತರ ಪರವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ.